ಹಾಯ್ ವಿದ್ಯಾರ್ಥಿಗಳೇ, ಇದು ನಾಳೆ ನಡೆಯುವಂತಹ ದ್ವಿತೀಯ PUC ಇಂಗ್ಲೀಷ್ ಪರೀಕ್ಷೆಯ ಒಂದು 2024ರಲ್ಲಿ ಬೋರ್ಡ್ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ 80 ತೆಗೆದುಕೊಂಡಂತಹ ಒಂದು ಆನ್ಸರ್ ಶೀಟ್ ಇದು. ಅಂದರೆ 80 ತೆಗೆದುಕೊಂಡಂತಹ ಒಂದು ಆನ್ಸರ್ ಶೀಟ್ ಇದು. ಅಂದರೆ ಇಂಗ್ಲೀಷಲ್ಲಿ ಹೇಗೆ ಬರೆದ್ರೆ ನಿಮಗೆ 80 ಮಾರ್ಕ್ಸ್ ಬರುತ್ತೆ, ಯಾವ ಮೆಥಡಲ್ಲಿ ಬರೀಬೇಕು, ಇನ್ನೊಂದು ಏನಂದರೆ ರಾಜ್ಯಶಾಸ್ತ್ರ, ಇತಿಹಾಸ, ಎಕನಾಮಿಕ್ಸ್ 2024ರಲ್ಲಿ ಬೋರ್ಡ್ ಪರೀಕ್ಷೆಯಲ್ಲಿ ನಡೆದಂತಹ ಮೋಸ್ಟ್ ಇಂಪಾರ್ಟೆಂಟ್ 30 ಇಂಪಾರ್ಟೆಂಟ್ ಪ್ರಶ್ನೆಗಳೇ ರಿಪೀಟ್ ಈ ಸಾರಿ ಬೋರ್ಡ್ ಪರೀಕ್ಷೆಯಲ್ಲಿ ಆಗಿದ್ದಾವೆ. ಹಾಗಾದರೆ ಈ ಒಂದು 2025ರ ಇಂಗ್ಲೀಷ್ ಪರೀಕ್ಷೆಯಲ್ಲೂ ಕೂಡ 30 ಅಂಕದ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಹಾಗಾದರೆ ಹೇಗೆ ಬರೀಬೇಕು, ಯಾವ್ಯಾವ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅನ್ನೋದು ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದ್ರಿಂದ ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಟೈಮು, ಯಾಕಂದರೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬನ್ನಿ. ಹಾಗಾದರೆ ನೋಡಿ, ಫಸ್ಟ್ ಪಾರ್ಟ್ ಎ ಅನ್ನೋದು ಹೇಗೆ ಬರೆದಿದ್ದಾರೆ ಅಂದರೆ ನೋಡಿ, ರೋಮನ್ ಯಾವಾಗಲೂ ಹೇಗೆ ಹಾಕಬೇಕು, ಮೇನ್ ಮಾರ್ಜಿನ್ ಹೊರಗಡೆನೆ ನೀವು ಕ್ವಶನ್ ನಂಬರ್ ಮತ್ತು ರೋಮನ್ನನ್ನು ಹಾಕಬೇಕಾಗುತ್ತೆ. ಒಂದು ಆನ್ಸರ್ ಬರೆದ ಮೇಲೆ ಒಂದು ಲೈನ್ ಬಿಟ್ಟು ಕರೆಕ್ಟಾಗಿ ಎರಡನೇ ಒಂದು ಉತ್ತರವನ್ನು ಬರೀಬೇಕಾಗುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಇದು ಆಗಿರೋದ್ರಿಂದ ಟೋಟಲ್ 10 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನಿಮಗೆ 10 ಅವರು ಬರೆದಿದ್ದಾರೆ ಕರೆಕ್ಟಾಗಿ. ನೆಕ್ಸ್ಟ್ ನೋಡೋಣ, ಇವಾಗ ಇಂಪಾರ್ಟೆಂಟ್ ಬರ್ತಾ ಹೋಗುತ್ತೆ. ಹೊಂದಿಸಿ ಬರೆಯರಲ್ಲಿ ಈ ಸಾರಿ ಕೇಳ್ಬೋದು. ನಿಮಗೆ ಏನು ಕೇಳ್ಬೋದು ಅಂದರೆ, ನಿಮಗೆ ನಾನು ಇದರ ಹಿಂದೆ ಪಾರ್ಟ್ 1 ವಿಡಿಯೋ ಬಿಟ್ಟಿದ್ದೇನೆ. ಪ್ರತಿ ಲೆಸನ್ ಪೋಯಮಿಂದ ಕೀ ಪಾಯಿಂಟ್ಸ್ಗಳನ್ನು ಬಿಟ್ಟಿದ್ದೇನೆ. ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಓದಿದರೆ ನೀವು ಆರಾಮಾಗಿ ಹೊಂದಿಸಿ ಬರೆಯಿರಿ, ಇದು ಮಾಡ್ಕೊಳ್ಬೋದು. ನೋಡ್ರಿ, ಇವತ್ತು ಈ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ದ ಜೆಂಟಲ್ ಸನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಸಾರಿನೂ ಕೂಡ ಕೇಳ್ತಾರೆ, ದ ಜೆಂಟಲ್ ಸನ್. ನೆಕ್ಸ್ಟ್ ಇನ್ನೊಂದು ಏನು ಕೇಳ್ತಾರಪ್ಪ ಅಂದರೆ, ಇಲ್ಲಿ ಲೀವ್ಸ್ ಆ್ಯಂಡ್ ಬೌನ್ಸ್ ಅಂತ ಕೇಳ್ತಾರೆ, ವೆರಿ ಕ್ಯೂಟ್ಲಿ. ಇವು ಎರಡು ಹೊಂದಿಸಿ ಬರೀರಿ, ಈ ಸಾರಿ ಬಂದೇ ಬರ್ತದೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಲ್ಲಿ ಚೆನ್ನಾಗಿ ಬರೀಬೇಕಾಗತ್ತೆ. ಇನ್ನೊಂದು ಏನಂದರೆ, ಒಂದು ಕ್ವಶನ್ ಆದಮೇಲೆ ಮಿಡಲ್ ಆಗಿ ಮಾರ್ಜಿನ್ ಹಾಕಲೇಬೇಕು. ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಮುಗಿದ್ಮೇಲೆ ಆ ಕ್ವಶನ್ ಆನ್ಸರ್ ಮುಗಿದ್ಮೇಲೆ ಮಿಡಲ್ ಒಂದು ಮಾರ್ಜಿನ್ ಈ ರೀತಿ ಹಾಕಿ ಮುಂದಿನ ಒಂದು ಪ್ರಶ್ನೆಯನ್ನು ನೀವು ಹಾಕಬೇಕಾಗತ್ತೆ. ಓಕೆನಾ, ಅಷ್ಟು ನೀಟ್ನೆಸ್ ಆಗಿ ಇರಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಲಾಂಗ್ ಕ್ವಶನ್ಸ್ ಇಲ್ಲಿದೆ ನೋಡ್ರಿ. ಲಾಂಗ್ ಕ್ವಶನ್ಸ್ ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಾಗೆ ವಾಟರ್ ಕೇಳ್ತಾನೆ. ವಾಟರಲ್ಲಿ ಈ ಸಾರಿ ಒಂದು ಪ್ರಶ್ನೆ ಪಿಕ್ಸ್ ಕೇಳ್ತಾನೆ. ಹೀಗೆ ಒಂದು ಪ್ರಶ್ನೆ ಕೇಳಿದಾಗ ಹೇಗೆ ಬರಿಬೇಕು ಅಂದರೆ ನೋಡಿ, ಎಷ್ಟು ಚಂದ ಬರಿಬೇಕಂದ್ರೆ, ಯಾವಾಗಲೂ ಲಾಂಗ್ ಆನ್ಸರ್ಸ್ ಕೇಳಿದಾಗ ಆ ಒಂದು ಪ್ರಶ್ನೆ ಯಾವ ಪಾಠದಿಂದ ಬಂತು, ಆ ಪಾಠದ ಲೇಖಕರು ಯಾರು, ಈ ರೀತಿಯಲ್ಲಿ ದ ಪೋಯಮ್ ವಾಟರ್ ಬೈ ಹೌದಲ್ವ ಚೆಲ್ಲಪಲ್ಲಿ ಸ್ವರೂಪ್ ರಾಣಿ, ಎಷ್ಟು ಚಂದ ಅಬೌಟ್ ಈ ರೀತಿಯಲ್ಲಿ ಬರೆದಿದ್ದಾರೆ. ಹೌದಾ. ಮತ್ತು ಇನ್ನೊಂದು ಈ ರೀತಿ ಬರೆದಾಗ ನೀವು ಈ ಉತ್ತರಗಳಲ್ಲಿ ಏನು ಪಾಯಿಂಟ್ಸ್ಗಳಿರ್ತವೆ, ಹೈಲೈಟ್ಸ್ ಇರುತ್ತೆ ಪಾಯಿಂಟ್ಸ್ಗಳು. ಆ ಪಾಯಿಂಟ್ಸ್ ಕೆಳಗಡೆ ನೀವೇನು ಮಾಡಬೇಕು, ಅಂಡರ್ಲೈನನ್ನು ಮಾಡಬೇಕು. ಅಂದರೆ ಪಾಯಿಂಟ್ಸ್ಗಳು ಎದ್ದು ಕಾಣ್ತಿದೆ ಎಲ್ಯೂಟರ್ಗೆ. ಆಗ ಔಟ್ ಕೊಟ್ಬಿಡ್ತಾರೆ. ನೋಡಿರಿ, ಔಟ್ ಕೊಡ್ತಾರೆ ನಿಮಗೆ. 10ಕ್ಕೆ 10 ಅಂಕಗಳನ್ನು ಕೊಟ್ಟಿರು. ವಾಟರಲ್ಲಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ. ಪಾರ್ಟ್ ಬಿದಲ್ಲಿ ಬರುವಂತಹ ಒಂದು ಪ್ರಶ್ನೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ಗೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರ್ತದೆ. ನೋ ಪ್ರಾಬ್ಲಮ್. ಅದಕ್ಕೆ ನಾನು ಭಾಗ 1ನಲ್ಲಿ ಅದನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಓಕೆನಾ. ಅದೇ ಕ್ವಶನ್ನೇ ಬರ್ತದೆ, ಅದೇ ಈ ಕ್ವಶನ್. ಓಕೆನಾ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. ದಿಸ್ ಪೋಯಮ್ ಈಸ್ ಫ್ರಮ್ ದ ನೋಡಿ, ಈ ರೀತಿ ನೀವು ಸ್ಟಾರ್ಟ್ ಮಾಡಬೇಕು. ಅವ್ರು ನೋಡಿ, ಹೈಲೈಟ್ ಇದ್ದಲ್ಲಿ ಹೀಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಹೈಲೈಟ್ ಅಂಡರ್ಲೈನ್ ಮಾಡಬೇಕು. ನೋಡಿ, ಮಾರ್ಜಿನ್ ಹೊರಗಡೆನೆ ರೋಮನ್ ಹಾಕಿದ್ದಾರೆ, ಕ್ವಶನ್ ನಂಬರ್ ಹಾಕಿದ್ದಾರೆ, ಪಾರ್ಟ್ ಬಿ ಹಾಕಿದ್ದಾರೆ. ಹೌದಾ. ಈ ರೀತಿಯಲ್ಲಿ ಈ ಮೆಥಡಲ್ಲಿ ನೀವು ಬರೀಬೇಕಾಗತ್ತೆ. ಪಾರ್ಟ್ ಬಿ 4 ಮಾರ್ಕ್ಸಿಗೆ 6 ಮಾರ್ಕ್ಸಿಗೆ ಕೇಳಿದರೆ 1.5 ಪೇಜ್ ಇಷ್ಟು ನೀವು ಬರಿಬೇಕಾಗತ್ತೆ.
ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್. ಇದು 4 ಅಂಕದ ಪ್ರಶ್ನೆ. 4 ಅಂಕದ ಪ್ರಶ್ನೆಗೆ ಈ ರೀತಿಯಲ್ಲಿ ಬರೀಲೇಬೇಕಾಗತ್ತೆ. ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಬೇಕಾಗತ್ತೆ, ಮಾರ್ಜಿನ್ ಹಾಕಲೇಬೇಕಾಗುತ್ತೆ, ಎಂಡ್ ಮಾರ್ಜಿನ್ ಹಾಕಬೇಕಾಗತ್ತೆ, ಮತ್ತು ಪರ್ಫೆಕ್ಟಾಗಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ. ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಔಟ್ ಬರ್ತದೆ ಮಾರ್ಕ್ಸ್ಗಳು. ಓಕೆನಾ. ರೋಮಿಯೋ ಆ್ಯಂಡ್ ಜೂಲಿಯಟ್ ಈ ಒಂದು ಪ್ರಶ್ನೆ ಫಿಕ್ಸ್ ಆಗಿದ್ದಂಥ ಸಾರಿ ಬರ್ತದೆ. ನೆಕ್ಸ್ಟ್ ಅದೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಕುವೆಂಪು ಇದು ಕೂಡ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ. ಈ ಸಾರಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಒಂದು ರೋಮಿಯೋ ಜೂಲಿಯಟಲ್ಲಿ, ಒಂದು ವಾಟ್ರಲ್ಲಿ, ಇನ್ನೊಂದು ಕುವೆಂಪು ಸೆಲೆಬ್ರೇಟ್ಸ್ ದ ಪವರ್ ಆಫ್ ಪೊಯೆಟ್. ಓಕೆ, power of poet, the poor decision of the beauty in nature that makes earth has a heavenly places. ಅಂದರೆ ಇದು ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂತಹ ಪ್ರಶ್ನೆ ಇದೆ ಈ ಒಂದು 2025 ಬೋರ್ಡ್ ಪರೀಕ್ಷೆಯಲ್ಲಿ. ಇದು ಒಂದು ಕೂಡ ಓದ್ಕೊಳ್ರಿ, ಸ್ಕ್ರೀನ್ಶಾಟ್ ಓದ್ಕೊಳ್ರಿ, ಇದನ್ನೇ ಬರೆದ್ರೆ ಸಾಕು. ಓಕೆ, ಕ್ವಶನ್ ಕೇಳಿದರೆ. ಓಕೆನಾ. ನಾನು ಇದು 4 ಮಾರ್ಕ್ಸ್ ಈ ರೀತಿ ಮೆಥಡಲ್ಲಿ ಬರೀಬೇಕು. ಹೈಲೈಟ್ಸ್ ಪಾಯಿಂಟ್ಸ್, ಎಂಡ್ ಮಾರ್ಜಿನ್ನು, ಹೈಲೈಟ್ಸ್ ಮಾರ್ಜಿನ್ ಮತ್ತು ಕ್ವಶನ್ ಮಾರ್ಕ್ಸ್ ಯಾವ ರೀತಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಇದು ಏನು ಬರೋದಿಲ್ಲ. ನೆಕ್ಸ್ಟು ಇದರಲ್ಲಿ ಈ ಒಂದು ಕ್ವಶನ್ ಇಂಪಾರ್ಟೆಂಟ್. ಓಕೆನಾ. ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಇದು ಯಾವ ಪಾಠದಪ್ಪ ಅಂದರೆ ಪಿ ಲಂಕೇಶ್ರವರು ಬರೆದಂತಹ ಒಂದು ಲೆಸನ್ನಿಂದ ತೆಗೆದಂತಹ ಒಂದು ಪ್ರಶ್ನೆ ಇದು. ಆ ಪ್ರಶ್ನೆ ಬಂದರೆ ಇಷ್ಟು ಉತ್ತರವನ್ನು ಕೇಳಿದರೆ, ಇಷ್ಟು ಉತ್ತರವನ್ನು ಬರೆದ್ರೆ ಸಾಕು. ಓಕೆನಾ. ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು. ಓಕೆನಾ. ನೆಕ್ಸ್ಟ್ ಪಾರ್ಟ್ ಸಿ ನೋಡಿ. ಪಾರ್ಟ್ ಸಿಯಲ್ಲಿ ತುಂಬ ಎಷ್ಟು ಚೆಂದಾಗಿ ಬರೆದಿದ್ದಾರೆ. 14 ಮಾರ್ಕ್ಸಿಂದು ನಿಮಗೆ ಬರ್ತದೆ ಪಾರ್ಟ್ ಸಿಯಲ್ಲಿ. ಪಾರ್ಟ್ ಸಿನೂ ಹಿಂಗೆ ಬರೀಬೇಕು. ಪಾರ್ಟ್ ಡಿಯಲ್ಲಿ ನಿಮಗೆ ಒಂದು ಸ್ಟೋರಿ ಡೈಲಾಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೇಳ್ತಾರೆ. ಡೈಲಾಗ್ ಕೊಟ್ಟರೆ ಡೈಲಾಗನ್ನು ಕಂಪ್ಲೀಟ್ ಮಾಡೋದು ಮೆಥಡ್ ಯಾವ ರೀತಿ ಅಂದರೆ ಈ ರೀತಿಯಲ್ಲಿ ನೀವು ಡೈಲಾಗನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ನಿಮಗೆ ಸ್ಟೋರಿ ಕೊಟ್ಟಿರ್ತಾರೆ. ಆ ಸ್ಟೋರಿಯನ್ನು ಕೊಟ್ಟಾಗ ಆ ಸ್ಟೋರಿಯನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬರೆದಿರ್ತಾರೆ. ಅದಕ್ಕೂ 4 ಮಾರ್ಕ್ಸ್ ನೆನ್ಪಿಟ್ಕೊಳ್ರಿ. ಯಾವ ರೀತಿ ಗ್ರಾಮರ್ ಪಾರ್ಟ್ ಹೇಗೆ ಬರೀಬೇಕು ಅನ್ನೋದು ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ರೋಮನ್ 6:29 ಕ್ವಶನ್. ಒಂದು ಹೋಮೋಗೋ ಇಂಗ್ಲೀಷ್ ನ್ಯೂಸ್ ಪೇಪರ್ ಕೊಟ್ಟಿರ್ತಾರೆ. ಅಲ್ಲಿ ಕೆಲವೊಂದು ಬಿಟ್ಟಿರ್ತಾರೆ, ಅವುಗಳನ್ನು ಫಿಲಪ್ ಮಾಡ್ಕೊಳ್ಬೇಕು ನೀವು ಕರೆಕ್ಟಾಗಿ. ಈ ಒಂದು ಮೆಥಡಲ್ಲಿ ಡೈಗ್ರಾಮ್ ಹಾಕಿ ಸರಿಯಾದ ರೀತಿಯಲ್ಲಿ ಈ ರೀತಿ ಬರೆದ್ರೆ ನಿಮಗೆ ಔಟ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು. ಎಷ್ಟೋ ಜನಕ್ಕೆ ತುಂಬ ಸಮಸ್ಯೆ ಆಗಿರುತ್ತೆ. ಲೆಟರ್ ರೈಟಿಂಗ್ ಈ ರೀತಿಯಲ್ಲಿ ನೀವು ಬರೀಲೇಬೇಕಾಗತ್ತೆ. ಹೌದಾ. ಲೆಟರ್ ರೈಟಿಂಗ್ ಇಷ್ಟು ಬರೆದ್ರೆ ನಿಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ. ಓಕೆ ನೋಡಿರಿ. 20 ಮಾರ್ಚ್ ದ CEO ಸೀರಿಯಲ್ಲಾಗಿ ಒಂದೊಂದಾಗಿ ನೀವು ಡಿಯರ್, ಸಬ್ಜೆಕ್ಟು, ರೆಫರೆನ್ಸ್ ಆ್ಯಂಡ್ ಸಬ್ಜೆಕ್ಟ್, ಥ್ಯಾಂಕ್ ಯು ಅಂತ ಈ ಮೆಥಡಲ್ಲಿ ಬರೆದ್ರೆ ನಿಮಗೆ ಔಟ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಯುವರ್ಸ್ ಫೇತ್ಫುಲಿ ಲಿಸ್ಟ್ ಕಂಟಿನ್ಯೂ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನಿಮಗೆ ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೊಟ್ಟು ನಿಮಗೆ ರೆಸ್ಯೂಮ್ ಬರಲಿಕ್ಕೆ ಹೇಳ್ತಾರೆ. ರೆಸ್ಯೂಮ್ ಇಂಪಾರ್ಟೆಂಟ್ ನೋಡಿ. ಇದು ನಿಮ್ಮ ರೆಸ್ಯೂಮ್ ಇದು ನೋಡಿ. ಇವತ್ತು ನಮಗೆ ಜಾಬ್ ಸಿಗಬೇಕು ಅಂದರೆ ರೆಸ್ಯೂಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ರೆಸ್ಯೂಮ್ ಇಂಪಾರ್ಟೆಂಟ್ ನಿಮಗೆ ಬರೀಲಿಕ್ಕೆ ಆಗಬೇಕು. ಅಂದರೆ ರೆಸ್ಯೂಮ್ ಅಂದರೆ ನಿಮ್ಮ ನೇಮು, ಫಾದರ್ ನೇಮು, ಅಡ್ರೆಸ್ಸು, ಡೇಟು, ನ್ಯಾಷನಾಲಿಟಿ ಇದು ಪಿಕ್ಸ್ ಬರುವಂಥದ್ದು. ಲೆಟರ್ ರೈಟಿಂಗು, ರೆಸ್ಯೂಮ್ ಇವು ಪಿಕ್ಸ್ ಬರ್ತವೆ. ನೆನ್ಪಿಟ್ಕೊಡ್ರಿ, ಪಿಕ್ಸ್ ಆಗಿ ಬರ್ತವೆ. ಇದೇ ಮೆಥಡಲ್ಲಿ ನೀವು ಬರೀಬೇಕಾಗತ್ತೆ. BCom, PUC, SLC ಇಷ್ಟು ರೀತಿ ನೀವು ರೆಸ್ಯೂಮ್ ಬರೀಬೇಕಾಗತ್ತೆ. ನೆಕ್ಸ್ಟ್ ರೆಸ್ಯೂಮ್ ಬರೆದು ಕೊನೆಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಷ್ಟು, ಹಾಬೀಸ್ ಎಷ್ಟು, ಪ್ಲೇಸ್, ಡೇಟ್ ಎಲ್ಲ ಬರೆದ್ಬಿಟ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಹಾಕಿದ್ದಾರೆ ನೋಡ್ರಿ 5 ಮಾರ್ಕ್ಸ್. ಇದು ಬೋರ್ಡ್ ಪರೀಕ್ಷೆಯಲ್ಲಿ ಬರೆದಂಥ 80ಕ್ಕೆ 80 ತೆಗೆದುಕೊಂಡಂಥ ವಿದ್ಯಾರ್ಥಿಯ ಆನ್ಸರ್ಸ್ ಶೀಟ್ ಇದು. ಓಕೆನಾ. ಈ ರೀತಿ ರೆಸ್ಯೂಮ್ ಬರೀಬೇಕು. ಓಕೆನಾ. ಇಷ್ಟು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ, ಒಂದು ಉತ್ತರ ಪತ್ರಿಕೆ. ಇದೇ ಮೆಥಡಲ್ಲಿ ನೀವು ಬರೆದ್ರೆ 80ಕ್ಕೆ 80 ತಗೋತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಆಲ್ರೆಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಗ್ರಾಮರ್ ಪಾರ್ಟ್ ಬಿಟ್ಟಿದ್ದೇನೆ, ಅದನ್ನು ಕೂಡ ನೋಡಿರಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೋಷಿಯಾಲಜಿ ಬೇಕು ಅಂದರೆ ಸೋಷಿಯಾಲಜಿ ತುಂಬ ನೋಟ್ಸ್ ವಿಡಿಯೋಸ್ಗಳು ಇದಾವೆ.